ಅಮ್ಮ ಜಗನ್ಮಾತೆ, ನಿರತವೂ ನಿನ್ನನ್ನೇ ನಂಬಿರುವನು ತಾಯಿ. ನನ್ನನ್ನು ಕೈ ಬಿಡದೆ ಕಾಪಾಡುವ ಭಾರವೂ ನಿನ್ನದೇ. ಹಾಗೆಯೇ ನನ್ನ ಸ್ವಾಮಿಯನ್ನು, ನಮ್ಮ ರಾಜ್ಯದ ಪ್ರಜೆಗಳನ್ನು ಸಹ ಆರಿಸುವ ಭಾರವೂ ನಿನ್ನದೇ ಜನನಿ. ಇದೇನು ಇಷ್ಟು ವೇಳೆಯಾದರೂ ನನ್ನ ಪ್ರಾಣೇಶ್ವರರು ಪೂಜಾ ಮಂದಿರಕ್ಕೆ ಬಾರದಿರಲು ಕಾರಣವೇನಿರಬಹುದು? ಓಹೋ, ಇತ್ತಲೇ ಬರುವಂತಿದೆ. ಸ್ವಾಮಿ ಪ್ರಾಣೇಶ್ವರ, ಇದು ನಿಮಗೆ ವಂದಿಸುವೆನು. ಮಂಗಳವಾಗಲಿ, ಮೇಲೆ ಕೇಳು. ಸ್ವಾಮಿ ದೇವಿ, ಇದೇನು ಪ್ರಭು, ದಿನನಿತ್ಯವೂ ಪೂಜಾ ಸಮಯಕ್ಕೆ ಸರಿಯಾಗಿ ಆಗಮಿಸುತ್ತಿದ್ದ ತಾವು ಈ ದಿನ ಆಲಸ್ಯವಾಗಿ ಬಂದಿರುವಿರಲ್ಲ? ಅದು ಅಲ್ಲದೆ ಈ ನಿಮ್ಮ ಮೌನಕ್ಕೆ ಕಾರಣವೇನು? ನಿಮ್ಮ ಮುಖ ಕಮಲವು ಕುಂದಿರಲು ಕಾರಣವೇನು ಸ್ವಾಮಿ? ನನ್ನ ಬಳಿಯಲ್ಲಿ ತಿಳಿಸಬಾರದೆ? ನಾನು ಏನೆಂದು ಹೇಳಲು ಕೇಳಿ. ಏಕೆ ಪ್ರಭು? ನಾನು ಏನೆಂದು ಹೇಳಲು? ಏನ ಪೇಳಲಿ ರಮಣಿ ಮನದ ಚಿಂತೆಯ ನಾನು. ದೇವಿ, ಏನ ಪೇಳಲಿ ರಮಣಿ ಮನದ ಚಿಂತೆಯ ನಾನು. ನಾನು ನಿಂದಿಸಿ ಶನಿಯ ನಾನು ನಿಂದಿಸಿ ಶನಿಯ ಮಗಭ್ರಾಂತ ನಾನಾದೆ. ಹೇಳಲಿ ರಮಣಿ ಚಂದ್ರ ಕಾಂತೆ ರಮಣಿ ಸಭೆಯಲ್ಲಿ ಶನಿಯೋ ಎನ್ನ ಪಿಡಿದು. ಉದೇದ ಸಭೆಯಲ್ಲಿ ಶನಿಯೋ ಎನ್ನ ಪಿಡಿದು. ಪರಿಪಾಲಿಕ ಪರಿಪಾಲಿಕಾ ಕೊಡುವೇನೋ ಎಂದಾರು. ಏನ ಹೇಳಲಿ ರಮಣಿ ಕಾಂತೆ ಪುರವನ್ನು ತೊರೆಸುವೆ, ಕಡನ್ನು ಸೇರಿಸುವೆ. ಪುರವನ್ನು ತೊರೆಸುವೆ, ಕಡನ್ನು ಸೇರಿಸುವೆ. ವಿಧ ವಿಧ ಕಷ್ಟವ ಕೊಡುವೆನೋ ಎಂದಾರು. ವಿಧ ವಿಧ ಕಷ್ಟವ ಕೊಡುವೆನೋ ಎಂದಾರು. ಏನ ಹೇಳಲಿ ರಮಣಿ ಕಾಂತೆ ಮಳಲ್ಲಿ ಬಲು ಬಾಧೆ ಪಡಿಸುವೆ ನೆಂದಾರು. ಮನೋಹರಿ
ಭೂಮಿಯಲ್ಲಿ ಗ್ರಹಗತಿಗಳ ಇವರನ್ನು ವಿವರಿಸಲು ಒಂದೊಂದು ಗ್ರಹದ ಮಹಿಮೆಯೂ ಒಂದು ದರದಲ್ಲಿತ್ತು ಚಂದ್ರ. ದೇವಿ ಸ್ವಾಮಿ, ಭಗವಾನ್ ಶನಿದೇವನ ಮಹಿಮೆಯನ್ನು ಹೇಳಿದಾಗ ಹುಟ್ಟಿದ ಕೂಡಲೇ ತಂದೆಗೆ ಕುಷ್ಠರೋಗವೂ ಪ್ರಾಪ್ತಿಯಾಯಿತು. ಸಾರಥಿಗೆ ಕೈ ಕಾಲುಗಳು ಹೇಳಬಾರದು. ಅಶ್ವಕ್ಕೆ ಕಟ್ಟಿದ ತುರಗಗಳಿಗೆ ಕಣ್ಣುಗಳು ಹಿಂಗೆ ದಿಕ್ಕೆಟ್ಟಿ ಓಡಿ ಹೋದವು. ಚಂದ್ರಾಸಿ ದೇವಿ, ದಿಕ್ಕೆಟ್ಟಿ ಓಡಿ ಹೋದವು. ಇಂತಹ ಪುಣ್ಯಾತ್ಮನನ್ನು ಭಯಭಕ್ತಿಯಿಂದ ಪೂಜಿಸಿದರೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನೆಂದು ಹೇಳಿದರು. ದೇವಿ, ನಾನು ಹೀರತ್ತ ಖಚಿತವಾದ ಸಿಂಹಾಸನದಲ್ಲಿ ಕುಳಿತಿದ್ದ ಮದದಿಂದ ದೇವಿ ನಾನು ಏನು ನುಡಿದೆನೋ ನನಗೆ ತಿಳಿಯದೆ ಪಿತನನ್ನು ಕಾಡಿದವನು ಅವನೊಬ್ಬನು ಸುತನೆಂದು ಹೇಳಿದನು. ದೇವಿ ಸ್ವಾಮಿ, ಗಗನ ಮಾರ್ಗದಲ್ಲಿ ಕಾಕಾರೂಢರಾಗಿ ಹೋಗುತ್ತಿದ್ದ ಶನಿದೇವರು ತಟ್ಟನೆ ಅರಮನೆಯನ್ನು ಪ್ರತಿಷ್ಠಿಸಿ ಏನಾಯ್ತು ಸ್ವಾಮಿ? ಮುಂದೇನಾಯ್ತು? ದೇವಿ, ನಿನ್ನನ್ನು ಕಾಡಿ ಕೊಡಬಾರದ ಕಷ್ಟಗಳನ್ನು ಕೊಡುತ್ತೇನೆ, ಸತಿಪತಿಗಳನ್ನು ಅಗಲಿಸುತ್ತೇನೆ ಎಂದು ಹೇಳಿದರು. ದೇವಿ ಸ್ವಾಮಿ ಮನೋಹರಿ ದೇವಿ, ಭಗವಾನ್ ಶನಿದೇವರು ಶಪಥವನ್ನು ಕೈದಂತೆ ನಮಗೇನಾದರೂ ಆದರೆ ದೇವಿ ಪ್ರಭು, ಈ ಪ್ರಪಂಚದಲ್ಲಿ ನಾವು ತಲೆ ಎತ್ತಿ ಬಾಳುವ ಬಗ್ಗೆ ಹೇಗೆ ದೇವಿ? ಸ್ವಾಮಿ, ಆದರೂ ಅಂತಹ ಮಹಾಮಹಿಮನನ್ನು ಈ ರೀತಿಯಾಗಿ ಜರಿದು ಮಾತನಾಡಬಹುದೇ? ಮಾತನಾಡಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು ಸ್ವಾಮಿ? ದೇವಿ, ಈ ಪ್ರಪಂಚದಲ್ಲಿ ಮಾತಾಪಿತರ ಸೇವೆಯನ್ನು ಮಾಡುವುದೇ ಮಹಾಭಾಗ್ಯವಲ್ಲವೇ ದೇವಿ? ಎಂಬಂತೆ ನಾನು ವಿಚಾರವನಿದ್ದಾಗಿ ಹೇಳಿದಕ್ಕೆ ಅಯ್ಯೋ ಪ್ರಭು. ದೇವಿ, ಭಗವಾನ್ ಶನಿದೇವರು ನಮ್ಮನ್ನು ಕಾಡಿ ಎಷ್ಟು ಬಿಗಿಯಾಗಿ ಪಾದವನ್ನು ಹಿಡಿದರು, ಜಾಡಿಸಿ ಬಂದು ಅಂತರಿಕ್ಷದಲ್ಲಿ ಮಾಯವಾದರು. ದೇವಿ ಪ್ರಾಣೇಶ್ವರ ಮನೋಹರಿ, ಆಗಲಿ ಸ್ವಾಮಿ, ಸೈರಿಸಿಕೊಳ್ಳಿ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಾದರೂ ಏನಿರುವುದು? ಪ್ರಭು, ಪ್ರಾಣೇಶ್ವರ, ನಿಮ್ಮನ್ನು ಈ ದುಃಖದಿಂದ ನೋಡಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಆಗಲಿ, ಎಲ್ಲದಕ್ಕೂ ಪರಮಾತ್ಮನಿರುವನಲ್ಲವೇ? ಚಿಂತಿಸಲೇಕೆ ಕಾಂತ ಕಾಂತ, ಚಿಂತಿಸಲೇಕೆ ಕಾಂತ, ಬಿಡು ನಿಮ್ಮ ಮನಸ್ಸಿನ ವ್ಯಾಕುಲವಾ, ಚಿಂತಿಸಲೇಕೆ ಕಾಂತ. ಹೌದು ಸ್ವಾಮಿ, ಪ್ರಾಣೇಶ್ವರ, ಅರಿವಲ್ಲು ಮೇಯ ಮಗಿರಲು ಭಯವೆಲ್ಲಿದೆ? ಅರಿವಲ್ಲು ಮೇಯ ಮಗಿರಲು ಭಯವೆಲ್ಲಿದೆ? ಬಿಡು ನಿನ್ನ ಮನಸ್ಸಿನ ವ್ಯಾಕುಲವ, ಬಿಡು ನಿಮ್ಮ ಮನಸ್ಸಿನ ವ್ಯಾಕುಲವ, ಕಾಂತ ಚಿಂತಿಸಲೇಕೆ ಕಾಂತ, ಬಿಡು ನಿಮ್ಮ ಮನಸ್ಸಿನ ವ್ಯಾಕುಲವ, ಚಿಂತಿಸಲೇಕೆ ಕಾಂತ, ಕಾಂತ ಕಾಂತ. ಪ್ರಾಣೇಶ್ವರ ದೇವಿ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಾದರೂ ಏನಿರುವುದು ಸ್ವಾಮಿ? ಆಗಲಿ, ನಮ್ಮ ಕುಲದೈವವಾದ ಶ್ರೀಹರಿಯು ನಮ್ಮ ಭಾಗದಲ್ಲಿರಬೇಕಾದ್ರೆ ನಮಗೆ ಭಯವೆಂದರೇನು ಸ್ವಾಮಿ? ನಡೆಯಿರಿ, ಈಗಲೇ ಹೋಗಿ ಆತನನ್ನು ಪ್ರಾರ್ಥಿಸಿದರೆ ನಮ್ಮ ಕಷ್ಟವೆಲ್ಲವೂ ದೂರವಾಗುವುದಲ್ಲವೇ? ದೇವಿ ನಡೆ, ಹಾಗೆ ಆಗಲಿ. ಆ ಶ್ರೀಮನ್ನಾರಾಯಣನಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ನಾವು ಈಗಲೇ ಹೋಗಿ ಆ ಭಗವಂತನನ್ನು ಪೂಜಿಸಿ ಧ್ಯಾನಿಸೋಣ. ದೇವಿ ಹಾಗೆ ಆಗಲಿ, ಬನ್ನಿ ಸ್ವಾಮಿ. ಶ್ರೀಮನ್ನಾರಾಯಣನನ್ನು ಪೂಜಿಸಿ ಧ್ಯಾನಿಸೋಣ. ದೇವಿ ನಾನಿನ ಬೇಡುವೆ ಒಲಿದು ನೀ ಕಾಯೋ ಸಾಗರ ದಯನ
ಸರಸಿದ ವದನ. ಪರಮಾತ್ಮ ಕಾಪಾಡು ತಂದೆ. ನಿನ್ನು ಬೇಡುವೆ ಒಲಿದು ನಿಕಾಯ ಸಾಗರ ಶಯನ ಸರಸಿದ ವದನ ಕರುಣವ ತೋರು ಕರಿವರಧರನೆ ಪರಮ ದಯಾಮಯನೇ ಭಕ್ತರ ಕೈ ಬಿಡಬಹುದೇ ಪರಮಾತ್ಮ. ಸಂಕೋಚಕ್ರಧಾರಿ ದಾನವ ವೈರಿ ನಂಬಿದ ಭಕ್ತರ ಕೈ ಬಿಡಬಹುದೇ ಕರುಣ ಕರಿವರಧರನೆ ಪರಮ ದಯಾಮಯನೇ ದೇವಾ ಸ್ವಾಮಿ ಪರಮಾತ್ಮ ಕಾಪಾಡು ತಂದೆ, ನಮ್ಮನ್ನು ಕಾಪಾಡು. ನಾರಾಯಣ, ಈಗ ನಮಗದಿರುವ ಕಷ್ಟವನ್ನು ಪರಿಹರಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು. ಮೆಚ್ಚಿದೆನು ನಿಮ್ಮಯ ಭಕ್ತಿಗೆ, ಮೆಚ್ಚಿದೆನು ನಿಮ್ಮಯ ಭಕ್ತಿಗೆ. ಸತಿಪತಿಗಳೇ ಕೇಳಿ ನೀವು ಬೇಡಿದ ವರವನ್ನು ಕರುಣಿಸುವೆನು ನಾ, ಬೇಡಿದ ವರವನ್ನು ಕರುಣಿಸುವೆನು ನಾ. ಸತಿಪತಿಗಳೇ ಕೇಳಿ ನೀವು ಭಲೆ ಭಕ್ತ ಜನರ ವಿಚಾರ ಸಾಕು ಸಾಕು ನೀ ಸಾರಸದಿಂದ. ಭಲೆ ಭಕ್ತ ಜನರ ವಿಚಾರ ಭಲೆ ಭಕ್ತ ಜನರ ವಿಚಾರ ಸಾಕು ಸಾಕು ನೀ ಸಾರಸದಿಂದ. ಭಲೆ ಭಕ್ತ ಜನರ ವಿಚಾರ ಬೇಡಿದ ವರವನ್ನು ಕರುಣಿಸುವೇನು, ಬೇಡಿದ ವರವನ್ನು ಕರುಣಿಸುವೇನು. ಸತಿಪತಿಗಳೇ ಕೇಳಿರಿ, ಸತಿಪತಿಗಳೇ ಕೇಳಿರಿ. ಭಲೆ ಭಕ್ತ ಜನ
ಎಲೆ ರಾಜ ದಂಪತಿಗಳೇ, ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಸ್ಮರಿಸಲು ಕಾರಣವೇನು? ಪರಮಾತ್ಮ ಶ್ರೀಹರಿ ನಾರಾಯಣ, ನಿಮ್ಮ ದರ್ಶನ ಮಾತ್ರದಿಂದ ನಾವು ಧನ್ಯರಾದವು ತಂದೆ, ನಾವು ಹೌದು ಧನ್ಯರಾದೆವು. ಪರಮಾತ್ಮ, ಈ ಪರಮಾತ್ಮ ನಮಗೆ ಒದಗಿರುವ ಕಷ್ಟಗಳಿಗೆ ಎಲ್ಲವನ್ನು ನೀನೇ ನಮ್ಮನ್ನು ಅರಸಿ ಕಾಪಾಡಬೇಕು ದೇವ. ಶ್ರೀಹರಿ ನಾರಾಯಣ, ಇಂದು ಸಭೆಯಲ್ಲಿ ಗ್ರಾಹಕಗಳು ಇವರನ್ನು ವಿವರಿಸಲು ಒಂದೊಂದು ಗ್ರಹದಯ ಒಂದೊಂದು ಥರದಲ್ಲಿತ್ತು ತಂದೆ. ಶನಿದೇವರ ಮಹಿಮೆಯನ್ನು ಹೇಳಿದಾಗ ಹುಟ್ಟಿದ ಕೂಡಲೇ ತಂದೆಗೆ ಕುಷ್ಠರೋಗ ಪ್ರಾಪ್ತಿ ಆಯಿತು. ಸಾರಥಿಗೆ ಕೈ ಕಾಲುಗಳು ಎಳಬಾದವು. ಅಶ್ವಕ್ಕೆ ಕಟ್ಟಿದ ತುರುವೆಗಳಿಗೆ ಕಣ್ಣುಗಳ ಹಿಂಗೆ ದಿಕ್ಕೆಟ್ಟಿ ಓಡಿ ಹೋದವು. ಇಂತಹ ಪುಣ್ಯಾತ್ಮನನ್ನು ಭಯಭಕ್ತಿಯಿಂದ ಪೂಜಿಸಿದರೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನೆಂದು ಮೂಚುರೋತ್ತಮರು ಹೇಳಿದರು. ನಾರಾಯಣ ಶ್ರೀಹರಿ, ರಕ್ತ ಖಚಿತವಾದ ಸಿಂಹಾಸನದಲ್ಲಿ ಕುಳಿತಿದ್ದ ದುರಹಂಕಾರದಿಂದ ಪರಮಾತ್ಮ ಪಿತನನ್ನು ಕಾಡಿದವನು ಅವನೊಬ್ಬನು ಸುತನೆಂದು ಹೇಳಿದನು ತಂದೆ. ಗಗನ ಮಾರ್ಗದಲ್ಲಿ ಕಾಕಾರೂಢರಾಗಿ ಹೋಗುತ್ತಿದ್ದವರು ಅರಮನೆಯಲ್ಲಿ ತಟ್ಟನೆ ಪ್ರತಿಷ್ಠರಾಗಿ ನನ್ನನ್ನು ಕಾಡಿ ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಡುತ್ತೇನೆಂದು ಮಾಯವಾದರು. ಪರಮಾತ್ಮ ಈ ಕಷ್ಟವನ್ನು ಪರಿಹರಿಸಿ ಕಾಪಾಡಬೇಕೆಂದು ಒಬ್ಬಾದವನಿಂದ ಬೇಡಿಕೊಳ್ಳುವುದು. ಎಲೆ ರಾಜ ದಂಪತಿಗಳೇ, ಪರಮಾತ್ಮ ಹೇಳುವೆನು ಕೇಳಿ. ಆ ಶನಿದೇವರು ಆಡಿದ ಮಾತಿಗೆ ತಪ್ಪುವರಲ್ಲ, ನುಡಿದಂತೆ ನಡೆಯುವರು, ನಡೆದಂತೆ ನುಡಿಯುವರು. ಆದ್ದರಿಂದ ನೀವುಗಳು 7.5 ವರ್ಷಗಳ ಕಾಲ ಈ ರಾಜ್ಯವನ್ನು ಬಿಟ್ಟು ಎಲ್ಲಿಯಾದರೂ ಕಾಲವನ್ನು ಕಳೆಯಿರಿ. ಆದರೆ ಸತ್ಯವನ್ನು ಬಿಡಬೇಡಿ, ಅಸತ್ಯಕ್ಕೆ ಹೋಗಬೇಡಿ, ಕಳ್ಳತನ ಮಾಡಬೇಡಿ, ಸುಳ್ಳನ್ನು ಹೇಳಬೇಡಿ, ಅನ್ನ ಇಕ್ಕಿದವರಿಗೆ ಅನ್ಯಾಯವನ್ನು ಮಾಡಬೇಡಿ. ಮುಂದೆ ಆ ಶನಿದೇವರು ನಿಮ್ಮನ್ನು ಕಾಪಾಡುವರು. ಯಾರಿಗೂ ತಿಳಿಯದ ಹಾಗೆ ಈಗಲೇ ಈ ರಾಜ್ಯವನ್ನು ಬಿಟ್ಟು ಹೊರಡುವರಾಗಿ. ಅದುವರೆಗೂ ನಾನೂ ಸಹ ನಿಮ್ಮನ್ನು ಕೈ ಬಿಟ್ಟಿರುತ್ತೇನೆ. ಅಯ್ಯೋ ಪರಮಾತ್ಮ, ನಮ್ಮ ಕುಲದೈವರಾದ ನಾರಾಯಣನು ನಮ್ಮನ್ನು ಕೈ ಬಿಟ್ಟರೆ ನಮ್ಮನ್ನು ಕಾಪಾಡುವರು ಯಾರು ತಂದೆ? ಪರಮಾತ್ಮ ಪರಮಾತ್ಮ ಸ್ವಾಮಿ, ಮನೋಹರಿ ಇನ್ನೇನು ಮಾಡುವುದು? ನಮ್ಮ ಕುಲದೈವವೇ ನಮ್ಮ ಕೈ ಬಿಟ್ಟ ಮೇಲೆ ನಮಗೆ ಗತಿ ಯಾರು ಸ್ವಾಮಿ? ನಮಗೆ ಗತಿ ಯಾರು? ಮನೋಹರಿ ಸ್ವಾಮಿ, ಆ ಭಗವಾನ್ ಶನಿದೇವನು ಕಾಡಿರುವುದು ನನ್ನನ್ನು ಒಬ್ಬನು. ನಾನು ಬರುವ ತನಕ ನೀನು ಅರಮನೆಯಲ್ಲಿ ಸಮಾಧಾನದಿಂದ ಇರುವಳಾಗು ದೇವಿ, ಸಮಾಧಾನದಿಂದ ಇರುವಳಾಗು. ಇದೇನು ಸ್ವಾಮಿ, ಪತಿಯನ್ನು ಬಿಟ್ಟು ಪತಿಯು ಬದುಕುವುದುಂಟೇನು? ಹಾಗೇನಾದ್ರೂ ಜೀವಿಸಿದ್ದಲ್ಲಿ ಈ ಲೋಕದಲ್ಲಿ ಈ ಸತಿಗೆ ಮಣ್ಣನೆ ದೊರಕುವುದೇ ಸ್ವಾಮಿ. ಪರಮಾತ್ಮ, ನಿಮ್ಮನ್ನು ಬಿಟ್ಟು ನಾನಿರಲಾರೆನು ಸ್ವಾಮಿ, ಇರಲಾರೆನು. ಹೇಳುವನು ಕೇಳಿದೇವಿ, ನೀನು ತುಂಬ ಗರ್ಭಿಣಿಯಾದದ್ರಿಂದ ಈ ಘೋರಾರಣ್ಯದಲ್ಲಿ ನಿನ್ನ ಕಷ್ಟವನ್ನು ನಾನು ನೋಡಲಾರೆ ದೇವಿ, ನಾನು ನೋಡಲಾರೆ ದೇವಿ, ನೋಡಲಾರೆ. ಪತಿಯ ಸನಿಹ ಸತಿಗೆ ಸುಖ ಸೌಖ್ಯ ಸೋಪಾನ. ಪತಿಯ ಸನಿಹ ಸತಿಗೆ ಸುಖ ಸೌಖ್ಯ ಸೋಪಾನ. ಹರಿಯೋ ದೊರೆಯೇ ತಿಳಿಯೋ ದೊರೆಯೇ ಕಠಿಣ ತಿಳಿಯೋ ದೊರೆಯೇ ಕಠಿಣ ಪಂಥವೇಕೆ ಪ್ರಿಯ ಕಾಂತ ಏಕೆ ಕಠಿಣ ಈ ಕೋಪವೇಕೆ ಪ್ರಿಯ ಕಾಂತ. ಸ್ವಾಮಿ, ಪ್ರಾಣೇಶ್ವರ, ನಿಮ್ಮನ್ನು ಬಿಟ್ಟು ಅರಗಳಿಗೆಯಾದರೂ ಬಿಟ್ಟಿರಲಾರ್ದ ಪ್ರಾಣವಾಗಿಹುದು ನನ್ನದು. ಅಂತಹ ಸಮಯದಲ್ಲಿ
ನಾನು ನಿಮ್ಮನ್ನು ಬಿಟ್ಟು ಓರ್ವಳೆ ಬದುಕುವುದಂದ್ರೇನು ಸಾಧ್ಯವಿಲ್ಲ. ನಾನು ಸಹ ನಿಮ್ಮ ಸಂಗಡ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಪ್ರಾಣೇಶ್ವರ. ಎಷ್ಟು ಹೇಳಿದರೂ ಕೇಳುತ್ತಿಲ್ಲವಲ್ಲ. ಪ್ರಿಯ ಪತ್ನಿ ನೀ ಕೇಳು ಬೇಳುವೆ ನಾನೀಗ. ಪ್ರಿಯ ಪತ್ನಿ ನೀ ಕೇಳು ಬೇಳುವೆ ಆದ್ದರಿಂದ ಈ ಘೋರಾರಣ್ಯದಲ್ಲಿ ನೀನು ನಡೆಯಲಾರೆಂದು ಹೇಳಿದೆನು. ದೇವಿ, ನಿನ್ನನ್ನು ಬಿಟ್ಟು ಹರಗಳಿಗೆಯೋ ನಾನು ಬದುಕಿರಲು ಸಾಧ್ಯವಿಲ್ಲ. ದೇವಿ ನಡೆ. ದೇವಿ, ಆ ಭಗವಾನ್ ಶನಿದೇವನ ದಯವು ಹೇಗಿರುವುದೋ ಹಾಗೆ ಆಗಲಿ. ದೇವಿ, ನೀನು ಅರಮನೆಗೆ ಹೋಗಿ ನಮ್ಮ ಕಷ್ಟಕಾಲಕ್ಕೆ ಬೇಕಾದ ಏನಾದರೂ ಸಾಮಗ್ರಿಗಳನ್ನು ಸಿದ್ಧಪಡಿಸು. ನಾನು ಕುದುರೆಯ ಲಾಯಕ್ಕೆ ಹೋಗಿ ನಮ್ಮ ಪಂಚ ಕಲ್ಯಾಣ ಕುದುರೆಯನ್ನು ಹಿಡಿದು ತರುವೆನು. ದೇವಿ, ಹಾಗೆ ಆಗಲಿ ಸ್ವಾಮಿ. ಬೇಗನೆ ಬರುವಳಾಗು ದೇವಿ. ಬೇಗನೆ ಬಂದು ಬಿಡುವೆನು. ಒದಗಿತು ಸಮಯವ, ಒದಗಿತು ಸಮಯವ, ದುರಾಂಕರಿಸಿತು ನನಗೆ ಅನುನಯದಿಂದಲೇ ಅಸತ್ಯಕ್ಕೆ ಗುರಿ ಮಾಡುವೆನು ಈ ಕ್ಷಣದ. ನನಗ ಪಚಾರವೆಸಗಿದ ನರದ ಮನ, ನನಗ ಪಚಾರವೆಸಗಿದ ನರದ ಮನ, ಅಘೋರವಾದ ಕಷ್ಟಕ್ಕೆ ಗುರಿ ಮಾಡುವೆನು ಈ ಕ್ಷಣದ. ನೀಚನಾದ ಸತ್ಯವ್ರತನು ನನ್ನ ಧ್ಯಾನವನ್ನು ಮರೆತು ಕುದುರೆಯನ್ನು ತನ್ನ ಸತಿಯನ್ನೊಡಗೂಡಿ ಪುರವನ್ನು ತೊರೆಯಲು ಕುದುರೆಯನ್ನು ತರಲು ಕುದುರೆ ಲಾಯಕ್ಕೆ ಹೊರಟಿರುವನು. ಇರಲಿ ಸತ್ಯವ್ರತ, ಈಗ ನನ್ನ ತಪೋಬಲದಿಂದ ಒಂದು ಮಾಯದ ಕುದುರೆಯನ್ನು ನಿರ್ಮಿಸಿ ಆತನ ಕುದುರೆ ಲಾಯದಲ್ಲಿ ಕಟ್ಟುವೆನು. ಆ ಸತ್ಯವ್ರತನು ಹೋದ ಕೂಡಲೇ ಆ ಕುದುರೆಯು ಆತನಿಗೆ ಕಾಣುವಂತೆ ಮಾಡುವೆನು. ಆಗಲಾದರೂ ಸತ್ಯಭ್ರಷ್ಟನಾಗಲಾರನ. ಸತ್ಯವ್ರತ, ನೋಡುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಆಧುನಿಗಳೇ ಬಾಗುತ್ತಿರುವನು ಕುದುರೆ ಹಿಡಿಯಲು ಲಾಯಕೀಗಲೇ.
ಮನೋಹರಿ, ಸಿದ್ಧವಾಗಿದ್ದರೆ ಬರುವಳಾಗು ದೇವಿ. ಹಾ ಪರಮಾತ್ಮ, ಎಲ್ಲವೂ ಸಿದ್ಧವಾಗಿರುವುದು ಪ್ರಾಣೇಶ್ವರ. ಬಾ ದೇವಿ. ಹಾ, ಗಂಟನ್ನು ಕೊಡುವಳಾಗು. ಈ ಕುದುರೆ ಮೇಲೆ ಹೇರಿ ಬಿಗಿಯಾಗಿ ಹಿಡಿದುಕೊಳ್ಳುವಳಾಗು ದೇವಿ. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ ದೇವಿ. ಇದೇನು ಸ್ವಾಮಿ? ಸ್ವಾಮಿ ದೇವಿ ನಡೆಯಿರಿ. ದೇವಿ. ಇದೇನು ಸ್ವಾಮಿ, ಈ ಕುದುರೆಯು ಬಹಳ ನಿಧಾನವಾಗಿ ಚಲಿಸುತ್ತಿರುವುದಲ್ಲವೇ? ಹೀಗೆ ಹೋದರೆ ನಮ್ಮ ಪ್ರಯಾಣವನ್ನು ನಾವು ತಲುಪುವುದು ಎಂದು ಸ್ವಾಮಿ. ಇದು ಈ ನಿಮ್ಮ ಕೈಯಲ್ಲಿರುವ ಕೊರಡೆಯಿಂದ ಈ ಕುದುರೆಗೆ ಒಂದು ಪೆಟ್ಟನ್ನಾದರೂ ಹೊಡೆಯಿರಿ, ಹಾಗಲಾದರೂ ಬೇಗನೆ ಚಲಿಸುವುದು. ಹಾಗೆ ಆಗಲಿ ದೇವಿ, ನಿನ್ನ ಇಷ್ಟದಂತೆ ಆಗಲಿ. ಈ ಚಾವಟಿಯಿಂದ ಹಿಡಿದು ಪೆಟ್ಟನ್ನು ಹೊಡೆದು ಜೋರಾಗಿ ಚಲಿಸೋದು ಮಾಡು. ಹಾಯ್ ಹಾಯ್ ಹಾ. ಸ್ವಾಮಿ ಮನೋಹರಿ, ಭಯವಾಗುತ್ತಿರುವ ನ್ಯಾಯವಾಯಿತು ದೇವಿ, ನ್ಯಾಯವಾಯಿತು. ಮನೋಹರಿ, ಸಿದ್ಧರಾಸೆ. ಇದೇನು ಸ್ವಾಮಿ, ಈ ಘೋರವಾದ ಕಾಡನ್ನು ಬಂದು ತಲುಪಿದೆವಲ್ಲ, ನನಗೇಕೋ ಭಯವಾಗುತ್ತಿರುವುದು. ಮನೋಹರಿ, ಅರಿತು ಕುದುರೆಯ ಸೇರಿತು ಗಗನವ. ಮನೋಹರಿ, ಅರಿತು ಕುದುರೆಯ ಸೇರಿತು ಗಗನವ. ಏನ ಮಾಡಲಿ ನಾನು ದೇವಿ, ಏನ ಮಾಡಲಿ ನಾನು ಯಾರಿಗೆ ವಿಜಯ ಮಾಯದ ಕುದುರೆಯ ಹರಿಯತ ಪಿತ ಪರಮಾತ್ಮ. ಮಾಯದ ಕುದುರೆಯ ಹರಿಯತ ಪಿತ ಎಲ್ಲಿ ಹೋಗುವುದೀಗ ದೇವಿ, ಎಲ್ಲಿ ಹೋಗುವುದೀಗ ಇದೆಯಾ ಕಾನನದೊಳು ತಂದೆ ಬಿಟ್ಟಿತೋಯಮ. ಏನ ಮಾಡಲಿ ನಾನು ದೇವಿ, ಏನ ಮಾಡಲಿ ನಾನು ಯಾರಿಗೆ ಇದೆಯಾ ಚಂದ್ರಾಸಿ. ನಾನು ಹೇಳಲಿಲ್ಲವೇ ಬೇಡ ಎಂದು? ಈಗ ನೋಡಿದೆ ಹೇಗಾಯಿತು ದೇವಿ. ಹೌದು ಸ್ವಾಮಿ. ಈ ತುರ್ಗವು ಮನೋಹರಿ, ಈ ತುರ್ಗವು ನಮ್ಮ ಪಂಚಕಲ್ಯಾಣಿ ಕುದುರೆ ಅಲ್ಲ ದೇವಿ.
ಇದೆಲ್ಲವೂ ಆ ಭಗವಾನ್ ಶನಿದೇವನೆಂದರೆ ಹೇಳದಿರುವುದು ದೇವಿ. ಹೌದು, ನಮಗೆ ಯಾವುದು ತಿಳಿಯದಾಯ್ತು ಸ್ವಾಮಿ. ಕಾಲವು ವಿಳಂಬವಾಯಿತು, ನಾವೆಲ್ಲಿಯೂ ಹೋಗುವಂತಿಲ್ಲ. ಈ ತುರುಗವನ್ನು ಈ ಆಲದ ಮರಕ್ಕೆ ಕಟ್ಟಿ ಈ ರಾತ್ರಿ ಇಲ್ಲೇ ಮಲಗಿದ್ದು ಭಗವಾನ್ ಜಗತ್ರಕ್ಷಕ ಭಗವಾನ್ ಸೂರ್ಯ ಆದ ನಂತರ ಎಲ್ಲಿ ಆದರೂ ಹೋಗೋಣ ದೇವಿ. ಹಾಗೆ ಆಗಲಿ ಬಾ ದೇವಿ. ಬನ್ನಿ ಪ್ರಾಣೇಶ್ವರ. ದೇವಿ ನೀಚನಾದ ಸತ್ಯವ್ರತನು ನನ್ನ ಧ್ಯಾನವನ್ನು ಮರೆತು ಗಾಢ ನಿದ್ರೆಯಲ್ಲಿ ನಿದ್ರಿಸುತ್ತಿರುವನು. ಇರಲಿ, ನನ್ನ ತಪೋಬಲದಿಂದ ಆ ಮರಕ್ಕೆ ಕಟ್ಟಿರುವ ಕುದುರೆಯನ್ನು ತಂದಿರುವ ಗಂಟು ಮೂಟೆಗಳನ್ನು ಮಾಯ ಮಾಡುವೆನು. ಆಗಲಾದರೂ ಸತ್ಯಭ್ರಷ್ಟನಾಗಲಾರನು. ಹೇಗಲ ನಿರ್ಮಿಸುವೆನು ಕಲಿ ಮಾಯೆ. ನೀಚನಾದ ಸತ್ಯವ್ರತನು ನನ್ನ ಧ್ಯಾನವನ್ನು ಮರೆತು ಗಾಢ ನಿದ್ರೆಯಲ್ಲಿ ನಿದ್ರಿಸುತ್ತಿರುವನು. ಹೇಳಿ, ಈಗ ನನ್ನ ತಪೋಬಲದಿಂದ ಆತನು ತಂದಿರುವ ಕುದುರೆಯನ್ನು ತಂದಿರುವ ಗಂಟು ಮೂಟೆಗಳನ್ನು ಕಾಣೆಯಾಗುವಂತೆ ಮಾಡುವೆನು. ಸತ್ಯವ್ರತ, ಕಾಣುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಕಲಿ ಮಾಯೆ. ಸ್ವಾಮಿ ಪ್ರಾಣೇಶ್ವರ, ಪ್ರಭು ಸ್ವಾಮಿ, ಎಚ್ಚರವಾಗಿ ಎಚ್ಚರವಾಗಿ ಸ್ವಾಮಿ, ಎಚ್ಚರವಾಗಿ ಸ್ವಾಮಿ. ಪ್ರಾಣೇಶ್ವರ, ಎಚ್ಚರವಾಗಿ. ಮನೋಹರಿ, ಏನಾಯಿತು ದೇವಿ? ಸ್ವಾಮಿ, ನನಗೇಕೋ ಇಲ್ಲಿ ಮಲಗಿರಬೇಕಾದ್ರೆ ಭಯಂಕರವಾದ ಕನಸೊಂದು ಕಂಡೆನು ಸ್ವಾಮಿ, ಕನಸೊಂದು ಕಂಡೆನು. ಅಯ್ಯೋ ಮನೋಹರಿ, ಸ್ವಾಮಿ, ಏನಾಯಿತು ದೇವಿ? ಏನಾಯಿತು? ಏನೆಂದು ಹೇಳಲಿ? ಏನಿದು ಅಪ್ಪ ಶಕುನ ಕಾಣೆ ಕಾಂತ, ಏನಿದು ಶಕುನ ಸ್ವಾಮಿ. ಚಿಂತಿಸಬೇಡ ದೇವಿ, ಚಿಂತಿಸಬೇಡ. ಈ ಕನಸಿನ ವಿಧಾನವನ್ನು ಏನೆಂದು ತಿಳಿಸಲಿ ಸ್ವಾಮಿ. ಇದು ನಾವಿಲ್ಲಿ ಮಲಗಿ ನಿದ್ರಿಸಬೇಕಾದ್ರೆ ಯಾರೋ ಕೆಂಜಡಿಯುಳ್ಳ ಮುನಿಯು ಬಂದು ನಮ್ಮನ್ನು ಹೊದ್ದು ಸ್ವಾಮಿ, ಈ ನಿಮ್ಮ ಸತಿಪತಿಗಳೀರ್ವರನ್ನು ಅಗಲಿಸುವೆನು. ಈ ಕಾಡಿನಲ್ಲಿ ನಾನಾ ಕಷ್ಟಗಳು ಪಡುವ ಹಾಗೆ ಪರಮಾತ್ಮ. ಪ್ರಾಣೇಶ್ವರ, ನನಗೆ ಬಹಳ ಭಯವಾಗುತ್ತಿರುವುದು. ಮುಂದೆ ಏನಾಗುವುದನ್ನ ಕಾಣನಲ್ಲ ಸ್ವಾಮಿ. ಶನಿದೇವರ ದಯವು ಹೇಗಿರುವುದು ಹಾಗೆ ಆಗಲಿ ದೇವಿ. ಪ್ರಭು ದೇವಿ, ನಾವಿನ್ನಿಲ್ಲಿರುವುದು ಬೇಡ ಸ್ವಾಮಿ, ಎಲ್ಲಿಯಾದ್ರೂ ಹೋಗೋಣ. ಆ ತುರುಗವನ್ನು ಹಿಡೀರಿ. ಇದು ನನ್ನ ವಸ್ತ್ರದ ಗಂಟನ್ನು ತೆಗೆದುಕೊಂಡು ನಾವೆಲ್ಲಿಗಾದ್ರೂ ಹೋಗೋಣ ಸ್ವಾಮಿ. ಹಾಗೆ ಆಗಲಿ ದೇವಿ. ಬನ್ನಿ ಸ್ವಾಮಿ. ಪ್ರಾಣೇಶ್ವರ, ಅಯ್ಯೋ ಏನಾಯಿತು ದೇವಿ? ಏನಾಯಿತು ಸ್ವಾಮಿ? ಅಯ್ಯೋ, ನಮ್ಮ ವಸ್ತ್ರಾಭರಣಗಳ ಗಂಟೆ ಕಾಣುತ್ತಿಲ್ಲ ಪರಮಾತ್ಮ. ಸ್ವಾಮಿ.
ದೇವಿ, ನಮ್ಮ ಕಷ್ಟ ಕಾಲಕ್ಕೆ ತಂದ್ರೆ ಅದು ಮಾಯವಾಯಿತು. ಈ ಮರಕ್ಕೆ ಕಟ್ಟಿದ ದುರ್ಗವೂ ಕಾಣುತ್ತಿಲ್ಲ ದೇವಿ. ಪ್ರಾಣೇಶ್ವರ, ಮುಂದೇನು ಗತಿ? ನಾವು ಹೇಗೆ ಜೀವಿಸುವುದು? ದೇವಿ, ಇಲ್ಲಿ ಎಲ್ಲಿಯಾದರೂ ದುರ್ಗವಿರುವುದೇನು ನೋಡಿಕೊಂಡು ಮಹಾದೇವಿ. ಹೌದು, ನಿಧಾನವಾಗಿ ಬರುವಳಾಗು ದೇವಿ. ಮುಂದೆ ನಡೆದು ನಮ್ಮ ತುರ್ಗವನ್ನು ಹುಡುಕೋಣ, ನಡೆಯಿರಿ. ಪ್ರಾಣೇಶ್ವರ ದೇವಿ, ನಡೆಯಲಾರೆನು ಕಾಂತ, ನಡೆಸೋಡಿ ನೋಡು ನಾನು. ನಡೆಯಲಾರೆನು ಕಾಂತ, ಹಡಿಯೋಳು ಸ್ವಾಮಿ, ಇಲ್ಲಿ ನೋಡಿ, ರಕ್ತವು ಧಾರಾಕಾರವಾಗಿ ಸುರಿಯುತ್ತಿರುವುದು. ನನ್ನಿಂದ ಒಂದೇ ಒಂದು ಅಡಿಯಾದರೂ ಮುಂದಿಡಲಾರೆನು. ಅಮ್ಮ, ಅರಮನೆಯಲ್ಲಿದ್ದವಳನ್ನು ಅರಣ್ಯಕ್ಕೆ ಕರೆತಂದು ಎಂತಹ ಸಂಕಷ್ಟಕ್ಕೆ ಗುರಿ ಮಾಡಿದ ದೇವಿ. ಪ್ರಾಣೇಶ್ವರ, ಅಮ್ಮ, ಮನೋಹರಿ, ಬಹಳ ಬಾಯಾರಿಕೆ ಆಗುತ್ತಿರುವುದು ಸ್ವಾಮಿ. ಆಗಲೇ ಅದೆಷ್ಟೇ ಕಷ್ಟವಿದ್ದರೂ ಸ್ವಾಮಿ, ಸ್ವಲ್ಪವಾದರೂ ಜಲವನ್ನಾದರೂ ತಂದು ಈ ನನ್ನ ಪ್ರಾಣವನ್ನು ಉಳಿಸುವರಾಗಿ. ಅನಂತರ ನಾನೇ ನಿಮ್ಮ ಸಂಗಡ ಈ ಕಾಡಿನಲ್ಲೇ ನಡೆದು ಬರುವೆನು. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನಾದರೂ ತೆಗೆದುಕೊಂಡು ಬನ್ನಿ. ನನ್ನನ್ನು ಎಂತಹ ಸಂಕಷ್ಟಕ್ಕೆ ಗುರಿ ಮಾಡಿದ ದೇವ. ಮನೋಹರಿ, ಸ್ವಾಮಿ, ಸಾಧ್ಯವಾಗುತ್ತಿಲ್ಲ. ನಾನೆಂತಹ ಪಾಪಿಯು ದೇವಿ. ಮನೋಹರಿ, ನಿನಗಿಷ್ಟು ಜಲವನ್ನು ತಂದು ಕೊಡದಷ್ಟು ಪಾಪಿ ಆದನೆಲ್ಲ ದೇವಿ, ಪಾಪಿ ಆದನೆಲ್ಲ. ಪ್ರಾಣೇಶ್ವರ, ಮನೋಹರಿ, ಎಲ್ಲಿಯಾದರೂ ಹೋಗಿ ಸ್ವಾಮಿ, ಸ್ವಲ್ಪವೇ ಸ್ವಲ್ಪ ಇದು ನಾಲಿಗೆ ನೆನೆಯುವಷ್ಟು ಜಲವಾದ್ರೆ ಸಾಕು ಸ್ವಾಮಿ. ನಾನೆಂತಹ ಪಾಪಿಯು ದೇವಿ. ದೇವಿ, ಮನೋಹರಿ, ಪ್ರಾಣೇಶ್ವರ, ನಾನೀ ಸಂಕಟವನ್ನು ತಡೆಯಲಾರೆನು. ಎಲ್ಲಿಯಾದರೂ ಹೋಗಿ ಜಲವನ್ನು ತನ್ನಿ, ಇಲ್ಲವಾದರೆ ನಾನಿಲ್ಲೇ ಪ್ರಾಣವನ್ನು ನೇಗಿ ಬಿಡುವೆನು. ನನ್ನಿಂದ ಮನೋಹರಿ,
ನಿಗ್ರಹಿಸಿ ಮನೋಹರಿ. ಬಲು ಪಾಪೆಯನ್ನ ಜನ್ಮವು ಬಲು ಪಾಪೆಯನ್ನ ಜನ್ಮವೋ ಬಲು ಪಾಪೆಯನ್ನ ಜನ್ಮ ಪರಮಾತ್ಮ ದಾಹದ ಬಾಧೆಯಿಂದ ಹಂಬಲಿಸುತ್ತಿರುವಳು. ತೆರಲಿ ಮರೆತಿದ್ದೇನೆ. ಈ ನನ್ನ ವಜ್ರದ ಉಂಗುರದ ಸಹಾಯದಿಂದ ಎಲ್ಲಾದರೂ ಜಲವನ್ನು ತಂದೆಯೇ ತರುವುದು. ದೇವಿ ಚಿಂತೆಯನ್ನು ಬಿಡು ದೇವಿ. ಈ ಮರದಡಿಯಲ್ಲಿ ಕುಳಿತಿರುವಳಾಗು. ನಾನು ಈ ಮುದ್ರೆ ಉಂಗುರದ ವಜ್ರದ ಉಂಗುರದ ಸಹಾಯದಿಂದ ಬೆಳಕಿನ ಸಹಾಯದಿಂದ ಎಲ್ಲಿಯಾದರೂ ಹೋಗಿ ನಾನು ಜಲವನ್ನು ತಂದೆಯೇ ತರುವುದು. ಸ್ವಾಮಿ ದೇವಿ ಮರದಡಿಯಲ್ಲೇ ಕುಳಿತಿರುವಳಾಗು ದೇವಿ. ಈ ಆಲದ ಮರವನ್ನು ಬಿಟ್ಟು ಎಲ್ಲಿ ಹೋಗಬೇಡ ದೇವಿ. ಮನೋಹರಿ ಈ ಗೋದಾರಣ್ಯದಲ್ಲಿ ಈ ಪೀತ ಪಿಚಾಚಿಗಳ ನಡುವೆ ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗಲಿ ದೇವಿ. ಮನೋಹರಿ ಭಯವನ್ನು ನೀವು ಬರುವ ತನಕ ಹೇಗೆ ಜೀವಿಸಲಿ? ಬೇಗನೆ ಬಂದು ಹಾಗೆ ಹೇಳಬೇಡ ದೇವಿ, ಹಾಗೆ ಹೇಳಬೇಡ. ಈ ಮರದಡಿಯಲ್ಲೇ ಕುಳಿತಿರುವಳಾಗು ದೇವಿ. ಹಾಗೆ ಆಗಲಿ ಮನೋಹರಿ ಇಲ್ಲೇ ಕುಳಿತಿರುವಳಾಗು ದೇವಿ. ಸ್ವಾಮಿ ಮನೋಹರಿ ಅಮ್ಮ ಸಮಾಧಾನದಿಂದ ಕುಳಿತಿರುವಳಾಗು ದೇವಿ. ದೇವಿ ಮನೋಹರಿ ಸ್ವಾಮಿ ಭಯವನ್ನು ಪಡಬೇಡ ದೇವಿ. ಬೇಗನೆ ಬಂದು ಬಿಡಿ ದೇವಿ. ನಾನು ಎಲ್ಲಿಯಾದರೂ ಹೋಗಿ ಜಲವನ್ನು ತರುವೆನು. ಅಯ್ಯೋ ಅಯ್ಯಯ್ಯೋ ಮನೋಹರಿ ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗಲಿ ದೇವಿ. ಸ್ವಾಮಿ ಮನೋಹರಿ ದುಃಖಿಸಬೇಡಿ ದುಃಖಿಸಬೇಡಿ ನಿನ್ನನ್ನು ಇಲ್ಲಿ ಬಿಟ್ಟು ನಾನು ಹೇಗೆ ಹೋಗಲಿ ದೇವಿ. ಸ್ವಾಮಿ ಮಾಡಲು ವಿಧಿಯಾಟದಂತಾಗಲಿ. ಬೇಗನೆ ಜಲವನ್ನು ತಂದರೆ ನನ್ನ ಪ್ರಾಣ ಉಳಿಯುವುದು. ಎಲ್ಲವೂ ನಿನಗೆ ಅರ್ಪಿತವಾಗಲಿ ದೇವಿ. ದೇವಿ
ಇಲ್ಲೇ ಇರುವಳಾಗು ದೇವಿ, ಸಮಾಧಾನದಿಂದ ಮರದಡಿ ನೀರುವಳಾಗು ದೇವಿ, ಎಲ್ಲಿಯೂ ಹೋಗಬೇಡ ಮನೋಹರಿ, ಎಲ್ಲಿಯೂ ಹೋಗಬೇಡ ದೇವಿ. ನಿಮ್ಮ ಮಾತಿನಂತೆ ಇದು ನಾನು ಈ ಸ್ಥಳವನ್ನು ಬಿಟ್ಟು ಎಲ್ಲಿ ಹೋಗುವುದಿಲ್ಲ ಸ್ವಾಮಿ, ಆಗಲೇ ಇಲ್ಲಿಯೇ ಇರುವೆನು. ಬೇಗನೆ ಬಂದು ಬಿಡಿ, ನಿಂದಾಗದು ಬಹಳ ಬಾಯಾರಿಕೆ. ನಿನ್ನ ಸಂಕಟವನ್ನು ನಾನು ನೋಡಲಾರೆ ದೇವಿ. ಮನೋಹರಿ, ಜಲವನ್ನು ತಂದೇ ತರುವೆನು, ಸಮಾಧಾನದಿಂದ ಇಲ್ಲಿರುವಳಾಗು ದೇವಿ, ಇಲ್ಲಿರುವಳಾಗು. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಭು. ನಂದನಾಗಿ ಮೆರವನವನ ಮದವ ಮುರಿವೆ ಲಾಕ್ಷಣ, ನಂದನಾಗಿ ಮೆರವನವನ ಮದವ ಮುರಿವೆ ಲಾಕ್ಷಣ, ಹೌದರಿವನ್ನು ಮದ ಒಂದು ದುರುಳಾದವನ ಗೆಲ್ಲುವೆ, ಹೌದರಿವನ್ನು ಮದ ಒಂದನ್ನು ದುರುಳಾದವನ ಗೆಲ್ಲುವೆ, ನಂದನಾಗಿ ಮೆರವನವನ ಮದವ ಮುರಿವೆ ಲಾಕ್ಷಣ, ಮದವ ಮುರಿವೆ ಲಾಕ್ಷಣ, ಮದವ ಮುರಿವೆ ಲಾಕ್ಷಣ, ಮದವ ಮುರಿವೆ ಲಾಕ್ಷಣ. ನೀಚನಾದ ಸತ್ಯವ್ರತನು ತನ್ನ ಧ್ಯಾನವನ್ನು ಮರೆತು ತನ್ನ ಸತಿಗೆ ಜಲವನ್ನು ತರಲು ವಜ್ರದ ಉಂಗುರದ ಬೆಳಕಿನಿಂದ ಬರುತ್ತಿರುವನು. ಬರಲಿ ಬರಲಿ ಸತ್ಯವ್ರತ, ತಾಳುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಈಗ ನನ್ನ ಮಾಯೆಯಿಂದ ಆ ವಜ್ರದ ಉಂಗುರವನ್ನು ಆ ಸರೋವರದ ದಡದ ಮೇಲಿರಿಸುವಂತೆ ಮಾಡಿ ಕ್ಷಣ ಮಾತ್ರದಲ್ಲಿಯೇ ಅಪಹರಿಸುವೆನು. ಸತ್ಯವ್ರತ, ಮಾಡುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಜೈ ಕಲಿಮಾಯೆ. ಎಲ್ಲಿ ನೋಡಿದರೂ ಸರೋವರವೇ ಕಾಣುತ್ತಿಲ್ಲವಲ್ಲ. ಇದರಲ್ಲಿ ಇದು ಯಾವುದೋ ಒಂದು ಕಣಿವೆ ಹಾದಿ ಇರುವುದು. ಈ ಹಾದಿಯಲ್ಲಿ ಹೋಗಿ ನೋಡುವೆನು. ಪರಮಾತ್ಮ, ಶನಿದೇವ, ಇಲ್ಲಿ ಯಾವುದೋ ಒಂದು ಸರೋವರವು ಕಾಣುತ್ತಿರುವುದು, ಅಲ್ಲಿ ಹತ್ತಿರ ಹೋಗಿ ನೋಡುವೆನು. ಹಾ ಪರಮಾತ್ಮ, ದಯಾಮಯ, ಶನಿದೇವ, ನನ್ನ ಮೇಲೆ ನಿನಗೆ ಕರುಣೆಯು ಬಂದಿದೆ ತಂದೆ. ಶನಿದೇವ, ಈ ನನ್ನ ಮುದ್ರೆ ಉಂಗುರವನ್ನು ಈ ಸರೋವರದ ದಡದಲ್ಲಿಟ್ಟು ಕೊಳಕ್ಕಿಳಿದು ಜಲವನ್ನು ತೆಗೆದುಕೊಂಡು ಹೋಗಲು. ಅಯ್ಯೋ ಪರಮಾತ್ಮ, ಏನು ಮಾಡುವುದು? ತೆಗೆದುಕೊಂಡು ಹೋಗಲು ನನ್ನಲ್ಲಿ ಏನೂ ಇಲ್ಲವಿಲ್ಲ. ಇರಲಿ, ಈ ತಾವರೆ ಎಲೆಯನ್ನು ಜೊಪ್ಪೆಯನ್ನಾಗಿ ಮಾಡಿಕೊಂಡು ಜಲವನ್ನು ತೆಗೆದುಕೊಂಡು ಹೋಗುನು. ಈ ಮುದ್ರೆ ಉಂಗುರವನ್ನು ಈ ಸರೋವರದ ದಡದಲ್ಲಿಟ್ಟು ಕೊಳಕ್ಕೆ ಇಳಿಯುವನು. ಪರಮಾತ್ಮ, ಶನಿದೇವ, ನೀಚನಾದ ಸತ್ಯವ್ರತನು ತನ್ನ ಸತಿಗೆ ಜಲವನ್ನು ತರಲು ಸರೋವರದ ಬಳಿಗೆ ಬಂದಿರುವನು. ಬರಲಿ ಬರಲಿ, ಈಗ ನನ್ನ ತಪೋಬಲದಿಂದ ಆ ವಜ್ರದ ಉಂಗುರವನ್ನು ಅಪಹರಿಸಿರುವೆನು. ಇರಲಿ, ಈಗ ಕತ್ತಲಲ್ಲಿ ದಾರಿ ಕಾಣದಂತಾಗುವನು. ಸತ್ಯವ್ರತ, ತಾಡುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಅಯ್ಯೋ ಪರಮಾತ್ಮ, ಶನಿದೇವ, ಏನು ನಿನ್ನ ಮಾಯೆಯು? ಈ ಸರೋವರದ ದಡದಲ್ಲಿಟ್ಟಿದ್ದ ಉಂಗುರವು ಮಾಯವಾಯಿತಲ್ಲ. ಮನೋಹರೇ, ನ್ಯಾಯವಾಯಿತು ದೇವಿ, ನ್ಯಾಯವಾಯಿತು. ಮನೋಹರಿ, ನೀನಿರುವ ಸ್ಥಳವೇ ನನಗೆ ಗೋಚರವಿಲ್ಲದಂತಾಯಿತಲ್ಲ. ಪರಮಾತ್ಮ, ಶನಿದೇವ, ಈಗ ನಿನ್ನ ಶಪಥವು ಪೂರ್ತಿ ಆಯಿತು ತಂದೆ. ಅರಮನೆಯಲ್ಲಿದ್ದವರನ್ನು ಮಾಯದ ತುರುಗವನ್ನು ಕೊಟ್ಟು ಅರಣ್ಯಕ್ಕೆ ಕಳಿಸಿ ಅರಣ್ಯದಲ್ಲಿ ತುರುಗವನ್ನು ಮಾಯ ಮಾಡೆ. ಪರಮಾತ್ಮ, ನನ್ನ ತುಂಬ ಗರ್ಭಿಣಿಯಾದ ಚಂದ್ರಾಸೆಗೆ ದಾಹದ ಬಾಧೆಯನ್ನಿಟ್ಟು ಜಲವನ್ನು ನನ್ನನ್ನು ತರಲು ಕಳುಹಿಸಿ ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡಿದೆಯಾಯೋ. ಪರಮಾತ್ಮ, ಶನಿದೇವ, ಈ ಪಾಪಿಯಾದ ಎನ್ನನ್ನು ನಡುಕಾಡಿನಲ್ಲಿ ಕೈ ಬಿಟ್ಟೆಯ. ಅಯ್ಯೋ ಪರಮಾತ್ಮ,
ಶನಿದೇವ, ಇದೆಲ್ಲವೋ ನಿನಗೆ ಅರ್ಪಿತವಾಗಲಿ ತಂದೆ. ಅನ್ನ ನೀನು ಕೈಯ ಬಿಟ್ಟೆಯ ಶಾಂತಿದಾತನೇ ಶನಿದೇವ ಪರಮಾತ್ಮ. ಶನಿದೇವ, ಪಾಪಿಯಾದ ಎನ್ನ ನೀನು ಕೈಯ ಬಿಟ್ಟೆಯ ಶಾಂತಿದಾತನೇ ಶನಿದೇವರೇ, ಆಧಾರ ನೀನೆಂದು ನಾನು ನಂಬಿದೆ ದೇವಾ ದೇವಾ ದೇವಾ. ಪರಮಾತ್ಮ, ರಾಜಮತ ಗರ್ವದಿಂದ ನಾನು ಜರಿದೆನೋ, ಯೌವನ ಹಮ್ಮಿನಿಂದ ನಾನು ಜರಿದೆನೋ. ಪರಮಾತ್ಮ, ರಾಜಮತ ಗರ್ವದಿಂದ ನಾನು ಜರಿದೆನೋ, ಯೌವನ ಹಮ್ಮಿನಿಂದ ನಿನ್ನ ನುಡಿದೆನೋ. ನಾನು ಮಾಡಿದ ತಪ್ಪಿಗಾಗಿ ಪರಮಾತ್ಮ ಕಾಯಬಾರದೆ ಕರುಣೆ ತೋರೆಯ, ಆಧಾರ ನೀನೆಂದು ನಾನು ನಂಬಿದೆ ದೇವಾ ದೇವಾ ದೇವಾ. ಪರಮಾತ್ಮ, ಮಾಯದ ಅಶ್ವವನ್ನು ನೀನು ಕೊಟ್ಟೆಯ, ಅರಣ್ಯ ಸೇರಿಸದನು ನೀನು ಮಾಯ ಮಾಡಿದೆ. ಪರಮಾತ್ಮ, ಮಾಯದ ಅಶ್ವವನ್ನು ನೀನು ಕೊಟ್ಟೆಯ, ಅರಣ್ಯ ಸೇರಿಸದನು ನೀನು ಮಾಯ ಮಾಡಿದೆ. ನಾನು ಮಾಡಿದ ತಪ್ಪಿಗಾಗಿ ಪರಮಾತ್ಮ ಕಾಯಬಾರದೆ ಕರುಣೆ ತೋರೆಯ, ಆಧಾರ ನೀನೆಂದು ನಾನು ನಂಬಿದೆ ದೇವಾ ದೇವಾ ದೇವಾ. ಪರಮಾತ್ಮ, ದೇವಾ, ಈಗ ಈಗ ನಿನ್ನ ಶಬ್ದವ ಪೂರ್ತಿ ಆಯಿತು ತಂದೆ. ಅಯ್ಯೋ ದೇವಿ ಮನೋಹರಿ, ದಾಹದ ಬಾಧೆಯಿಂದ ಅಲ್ಲಿ ಅಂಬರಿಸುತ್ತಿರುವೆ. ಇಲ್ಲಿ ನಾನು ದಾರಿ ಕಾಣದೆ ನಾನು ಎಲ್ಲಿ ಅಲಿಯುತ್ತಿರುವೆನು. ಏನು ಮಾಡುವುದು, ಎಲ್ಲಿ ಹೋಗುವುದೀಗ? ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ. ಈ ಮರದಡಿಯಲ್ಲಿ ಮಲಗಿದ್ದು ಸೂರ್ಯೋದಯವಾದ ನಂತರ ಯಾವುದಾದರೂ ಮಾರ್ಗವನ್ನು ಹುಡುಕಿಕೊಂಡು ಹೋಗುವೆನು. ಅಮ್ಮ ಭುವನೇಶ್ವರಿ, ಭೂತಾಯಿ, ನಾನು ಬರುವ ತನಕ ನನ್ನ ಸತಿಯನ್ನು ಕಾಪಾಡುವ ಭಾರವು ನಿನ್ನದಾಗಿರಲಿ ತಾಯಿ, ನಿನ್ನದಾಗಿರಲಿ. ಈ ಮರದಡಿಯಲ್ಲಿ ಮಲಗಿದ್ದು ಸೂರ್ಯೋದಯವಾದ ನಂತರ ಯಾವುದಾದ್ರೂ ಒಂದು ಪಟ್ಟಣಕ್ಕೆ ಹೋಗಿ ಹುಡುಕೊಂಡು. ನೀಚನಾದ ಸತ್ಯವ್ರತನು ನನ್ನ ಧ್ಯಾನವನ್ನು ಮರೆತು ಕಾತ್ತಲಲ್ಲಿ ದಾರಿ ಕಾಣದೆ ಬೇರೆಯಾಗಿರುವನು. ಇರಲಿ, ಆ ಚಂದ್ರ ಆಸೆಯಾದರೂ ಆ ಮರದ ಬುಡದಲ್ಲಿ ಹಂಬಲಿಸುತ್ತಿರುವಳು. ಇರಲಿ, ಈಗ ನನ್ನ ತಪೋಬಲದಿಂದ ಒಂದು ಮಾಯದ ಹುಲಿಯನ್ನು ನಿರ್ಮಿಸಿ ಆಕೆಯನ್ನು ಕಚ್ಚಿಕೊಂಡು ಹೋಗಿ
ತಾರೆಯ ಮರದ ಬುಡದಲ್ಲಿ ಬಿಡುವಂತೆ ಮಾಡುವೆನು. ಆಗಲಾದರೂ ಸತ್ಯಭ್ರಷ್ಟನಾಗಲಾರನು. ಅಲ್ಲದೆ ನಾನು ಓರ್ವ ಬಡ ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಹೋಗಿ ಆಕೆಯಲ್ಲಿ ಭಿಕ್ಷೆಯನ್ನು ಬೇಡಿ ಅವರನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವೆನು. ನಾನು ಈಗಲೇ ಹೋಗುವೆನು. ಜೈ ಕಲಿಮಾಯ. ಇದೇನು? ಅಯ್ಯೋ, ಯಾವುದಾದ್ರೂ ಘೋರ ಮೃಗವು ನನ್ನ ಹತ್ತಿರ ಬರುವಂತೆ ಭಾಸವಾಗುತ್ತಿರುವುದು. ಬೇಡ ಬೇಡ, ನನ್ನನ್ನು ತಿನ್ನಲು ಬರಬೇಡ. ಅಮ್ಮ ಏಳು ತಾಯೇ ಏಳು. ಅಮ್ಮ ಏಳು ತಾಯೇ ಏಳು. ಸ್ವಾಮಿ, ನೀವು ಯಾರು? ಅಮ್ಮ ನಾನೋರ್ವ ಬಡ ಬ್ರಾಹ್ಮಣನೂ ತಾಯಿ. ಹಾಗಾದ್ರೆ ಆ ಹುಲಿಯ ಬಾಯಿಂದ ನನ್ನನ್ನು ರಕ್ಷಿಸಿದವರು ನೀವೇನೆ? ಅಮ್ಮ ನಾನೋರ್ವ ಬಡ ಬ್ರಾಹ್ಮಣನು. ದೇಶಕೋಶಗಳನ್ನು ಸುತ್ತಿಕೊಂಡು ಈ ಮಾರ್ಗವಾಗಿಯೇ ಬರುತ್ತಿದ್ದೆನು. ಯಾವುದೋ ಒಂದು ಕ್ರೂರ ಮೃಗವು ನಿನ್ನನ್ನು ತಿನ್ನಲು ಪ್ರಯತ್ನಿಸುತ್ತಿತ್ತು ತಾಯಿ. ಅದನ್ನು ಓಡಿಸಿ ನಿನ್ನ ಪ್ರಾಣವನ್ನೂ ರಕ್ಷಿಸಿರುವೆನು ತಾಯಿ. ಮಹಾನುಭಾವರೇ, ಆ ಹುಲಿಯಿಂದ ನನ್ನ ಪ್ರಾಣವನ್ನು ರಕ್ಷಿಸಿ ನನಗೆ ಜೀವದಾತರಾಗಿರುವಿರಿ ಅಂದ ಮೇಲೆ ನೀವೇ ನನಗೆ ತಂದೆಯ ಸಮಾನರು. ಇದು ನಿಮಗೆ ವಂದಿಸುವೆನು. ಅಮ್ಮ ನಿನಗೆ ಮಂಗಳವಾಗಲಿ ತಾಯಿ. ನಾನೋರ್ವ ಬಡ ಬ್ರಾಹ್ಮಣನೂ ತಾಯಿ. ದೇಶಕೋಶಗಳಿಂದ ಸುತ್ತಿಕೊಂಡು ಬಳಲಿ ಬಾಯಾರಿ ಬಂದಿರುವೆನು. ಅದು ಅಲ್ಲದೆ ನನಗೆ ಏನಾದರೂ ದಾನವನ್ನೂ ಕೊಡು ತಾಯಿ. ಭಿಕ್ಷಾವನೀನು ತಾಯೇ, ಸನ್ಯಾಸಿಗೆ ಭಿಕ್ಷಾವನೀನು ತಾಯೇ. ಅಮ್ಮ ಅಮ್ಮ ದೇಶಕೋಶವ ತಿರುಗಿ ಬಳಲಿ ಬಂದೆನು ನಾನು. ದೇಶಕೋಶವ ತಿರುಗಿ ಬಳಲಿ ಬಂದೆನು ನಾನು. ಭಿಕ್ಷಾವ ನೀನು ತಾಯೇ, ಸನ್ಯಾಸಿಗೆ ಭಿಕ್ಷಾವ ನೀನು ತಾಯೇ. ಅಮ್ಮ ಅಯ್ಯೋ, ದಾನ ಕೊಡಬೇಕೆ? ದಾನ ಕೊಡಲು ನನ್ನ ಬಳಿ ಏನು ಇಲ್ಲವಲ್ಲ ಸ್ವಾಮಿ. ಇಲ್ಲದಿದ್ದರೆ ಚಿಂತೆ ಇಲ್ಲ ತಾಯಿ. ನಿರ್ಗತಿಗಳಂತೆ ಈ ಕಾಡಿನಲ್ಲಿ ಅಲೆಯುತ್ತಿರುವೆನು. ನನ್ನ ಬಳಿ ಏನಿರುವುದು? ಇಲ್ಲದಿದ್ದರೆ ಚಿಂತೆ ಇಲ್ಲ ತಾಯಿ, ನಾನಿನ್ನೂ ಬರುತ್ತೇನೆ. ಅಯ್ಯೋ, ನಿಲ್ಲಿ ಪೂಜ್ಯರೇ, ನಿಲ್ಲಿ. ದಾನವನ್ನು ಯಾಚಿಸಿದವರಿಗೆ ಏನೂ ಕೊಡದೆ ಕಳಿಸತಕ್ಕವಳು ನಾನಲ್ಲ. ಆಗಲಿ, ನನ್ನ ಮುತ್ತೈದೆತನದ ಮೂಗುತಿ ಇರುವುದು, ಅದನ್ನೇ ಮರೆತು ಬಿಟ್ಟಿರುವನೆಲ್ಲ ಸ್ವಾಮಿ. ಮುತ್ತೈದೆತನದ ಮೂಗುತಿ ಪತಿಯ ಭಾಗ್ಯದ ಮೂಗುತಿ, ಮುತ್ತೈದೆತನದ ದಾನವಾಗಿ ನೀಡುತ್ತಿರುವೆನು. ಅಮ್ಮ ತಾಯಿ, ಇಲ್ಲಿ ಕೊಡು ತಾಯಿ. ಇದು ಸ್ವೀಕರಿಸುವರಾಗಿ ಪೂಜ್ಯರೇ, ಇದು ನನ್ನನ್ನು ಆಶೀರ್ವದಿಸಿ. ನನಗೆ ಮಂಗಳವಾಗಲಿ ತಾಯಿ, ನಾನಿನ್ನೂ ಬರುತ್ತೇನೆ. ಈಕೆಯ ಮುತ್ತಿನ ಊಗುತಿಯೇ ಇಷ್ಟೊಂದು ಮುಂಗಾರವಾಗಬೇಕಾದರೆ
ಈಕೆಯ ಪತಿವ್ರತ ಧರ್ಮವನ್ನು ಎಷ್ಟು ವರ್ಣಿಸಿದರೂ ಸಾಲದು. ಇರಲಿ, ಇಲ್ಲಿಯೂ ಸಹ ಸತ್ಯಭ್ರಷ್ಟರಾಗಲಿಲ್ಲವಲ್ಲ. ಸತ್ಯವ್ರತ, ಧಾಡುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಸ್ವಾಮಿ ಪ್ರಾಣೇಶ್ವರ, ನಿನ್ನನ್ನು ನೆನೆಯುತ್ತಾ ಅಲೆಯದ ಸ್ಥಳವಿಲ್ಲ, ಕಾಯದ ಸಮಯವಿಲ್ಲ. ಇನ್ನು ಎಲ್ಲೆಂದು ಹುಡುಕಲಿ ಸ್ವಾಮಿ? ಜಲವನ್ನು ತರಲು ಹೋದ ಪ್ರಾಣೇಶ್ವರನು ಬಾರಲಿಲ್ಲವಲ್ಲ. ಅಮ್ಮ ಅಮ್ಮ, ಅಯ್ಯೋ, ನನಗೆ ಪ್ರಸವ ವೇದನೆಯು ಶುರುವಾದಂತೆ ತೋರುತ್ತಿರುವುದೇ. ಈ ಕಾಡಿನಲ್ಲಿ ನನ್ನನ್ನು ಸಲಹೋರು ಯಾರಿರುವರು? ಅಮ್ಮ, ಈ ಪ್ರಸವ ವೇದನೆಯನ್ನು ತಾಳಲಾರೆನು. ಅಯ್ಯೋ, ತಾರೆ ಮರದ ಬೇರುಗಳೇ, ಅಮ್ಮ, ಈ ವೇದನೆಯನ್ನು ನಾನು ತಾಳಲಾರೆನು. ಯಾರಾದರೂ ನನಗೆ ಸಹಾಯಕರಾಗಿ. ಅಮ್ಮ, ತಾರೆ ಮರದ ಬುಡದ ಬೇರೆ ತಾಯಿ ಬಾರೆಯ, ತಾಯಿ ಬಾರೆ ಮಗವ ತೋರೆ ತಾಳಲ. ತಾರೆ ಮರದ ಬಲದ ಬೇರೆ ತಾಯಿ ಬಾರೆಯ, ತಾಯಿ ಬಾರೆ ಮಗವ ತೋರೆ ತಾಳಲ. ಅಕ್ಕ ಬಾರೆ ಮಗವ ತೋರೆ ಸೈಸಲಾರಿನ. ಅಮ್ಮ, ಅಕ್ಕ ಬಾರೆ ಮಗವ ತೋರೆ ತಾಳಲಾರಿನ. ತಂಗಿ ಬಾರೆ ಮಗವ ತೋರೆ ಸೈಸಲಾರಿನ. ತಂಗಿ ಬಾರೆ ಮಗವ ತೋರೆ ಸೈಸಲಾರಿನ. ತಾರೆ ಮರದ ಬಲದ ಬೇರೆ ತಾಳಲಾರಿನ. ತಾಯಿ ಬಾರೆ ಮಗವ ತೋರೆ ಸೈಸಲಾರಿನ. ಅಮ್ಮ, ಹೊಟ್ಟೆ ನೋವು, ಸೊಂಟ ನೋವು ತಾಳಲಾರಿನ. ಅಮ್ಮ, ತಾರೆ ಮರದ ಬೇರುಗಳೇ, ಹೊಟ್ಟೆ ನೋವು, ಸೊಂಟ ನೋವು ತಾಳಲಾರಿನ. ತಾಳಲಾರೆ ನಮ್ಮ ನೋವ ಸೈಸಲಾರೆನ. ಕಂದ, ಕುಮಾರ, ಮಗನೇ, ಎಲ್ಲಿ ಜನಿಸಬೇಕಾಗಿದ್ದ ನೀನು ಎಲ್ಲಿ ಜನಿಸಿರುವೆಯೋ ಮಗನೇ? ರಾಜಾಧಿರಾಜನಾಗಿ ಅರಮನೆಯಲ್ಲಿ ಜೀವಿಸಬೇಕಾಗಿದ್ದ ನೀನು ಯಾರೂ ಇಲ್ಲದ ಈ ಕಾಡಿನಲ್ಲಿ ನಿರ್ಗತಿಕನಂತೆ. ಅಯ್ಯೋ ಮಗು, ನಿನ್ನನ್ನು ತೂಗಲು ತೊಟ್ಟಿಲಿಲ್ಲ, ಕುಡಿಸಲು ಎದೆಯಲ್ಲಿ ಪಾಲಿಲ್ಲ. ಮಗನೇ, ನನ್ನಂತ ನತದೃಷ್ಟ ತಾಯಿ ನಿನಗಿರಬಾರದು ಕಂದ.